ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಕೀರ್ತಿಸ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ವೆಲ್ಕಮ್. ಸೊ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಸೋಯಾಬೀನ್ ರೆಸಿಪಿನ ಶೇರ್ ಮಾಡ್ತೀನಿ ಅಂತ. ನೀವೇನಾದರೂ ಆ ವ್ಲಾಗ್ನ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಚೆಕ್ಔಟ್ ಮಾಡಿ. ಹಾಗೆಯೇ ಈ ವಿಡಿಯೋನ ಕೂಡ ಪೂರ್ತಿಯಾಗಿ ನೋಡಿ. ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ. ಸೊ ಫಸ್ಟಿಗೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ಪ್ರಕಾರ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಒಂದು 3 to 4 ಮೆಂಬರ್ಸ್ ಆಗೋಷ್ಟು ಮಾಡ್ಕೋತಾ ಇದ್ದೀನಿ. ಸೊ ನಾನಿಲ್ಲಿ ಫಸ್ಟು ಬಿಸಿನೀರು ಇಟ್ಕೊಂಡಿದ್ದೀನಿ ಸ್ವಲ್ಪ ಬೆಚ್ಚಗಾಗೋಗೆ. ಆಮೇಲೆ ಅದಕ್ಕೆಲ್ಲ ಸೋಯಾಬೀನ್ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು 2-3 ಸಲ ಅದನ್ನು ತೊಳೆದಿಟ್ಕೊಂಡಿದ್ದೀನಿ. ತೊಳೆದು ಸ್ಕ್ವೀಸ್ ಮಾಡಬೇಕು, ಅಂದರೆ ಅದು ಒಂಚೂರು ನೀರು ಇಲ್ಲದೆ ಇರೋ ಥರ ಅದನ್ನು ಹಿಂಡಿ ಇಟ್ಕೋಬೇಕು. ಅದಾದಮೇಲೆ ನಾನಿಲ್ಲಿ 1 ಬೌಲ್ಗೆ ನಾನು ಕಾರ್ನ್ಫ್ಲವರ್, ಕಡಲೆ ಹಿಟ್ಟು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು, ಅರಿಶಿಣ ಎಲ್ಲ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಮೈದಾ ಹಿಟ್ಟು ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನಾನಿಲ್ಲಿ ಖಾರದ ಪುಡಿ ಸ್ವಲ್ಪ ಇತ್ತು, ಎಷ್ಟಿತ್ತೋ ಅಷ್ಟು ಹಾಕ್ಕೊಂಡಿದ್ದೀನಿ ನಾನು. ಇದಕ್ಕೆಲ್ಲ ಖಾರದ ಪುಡಿ ಮುಂದಾಗಿದ್ದರೆ ಚೆನ್ನಾಗಿರುತ್ತೆ. ನನ್ನ ಹತ್ರ 1/2 ಸ್ಪೂನ್ ಅಷ್ಟೇ ಖಾರದ ಪುಡಿ ಇದ್ದಿದ್ದು, ಜಾಸ್ತಿ ಇರಲಿಲ್ಲ. ನೀವೇನಾದರೂ ಮೊಸರು ಹಾಕೋತೀರಾ ಅಂದರೆ ವಾಟರ್ ಅವಶ್ಯಕತೆ ಇರಲ್ಲ, ಅದು ಮೊಸರಲ್ಲೇ ನೀವು ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನನ್ನ ಹತ್ರ ಮೊಸರು ಇರಲಿಲ್ಲ, ಅದಕ್ಕೋಸ್ಕರ ನಾನು ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ. ಇಫ್ ಇನ್ ಕೇಸ್ ನಿಮಗೆ ಮೊಸರು ಇಲ್ಲ, ನಿಂಬೆಹಣ್ಣು ಇಲ್ಲ ಅಂದರೆ ವಿನಿಗರ್ ಇದ್ದರೆ ಅದು ಹಾಕ್ಕೊಳ್ಳಿ. ಯಾವುದಾದ್ರು ಒಂದು ಹುಳಿ ಇರುವಂಥ ಅಂಶನ ನೀವು ಹಾಕೋಬೇಕಾಗುತ್ತೆ ಇಂಗ್ರೀಡಿಯನ್ನ. ಸೊ ನಾನಿಲ್ಲಿ ನಿಂಬೆಹಣ್ಣು ಯೂಸ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ನಿಂಬೆಹಣ್ಣು ಯೂಸ್ ಮಾಡಿರೋದ್ರಿಂದ ನಾನು ವಾಟರ್ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಕರಿಬೇವು ಕೂಡ ನಾನು ಹಾಕ್ಕೊಂಡಿದ್ದೀನಿ. ಅಷ್ಟರಲ್ಲಿ ನಾನು ಎಣ್ಣೆ ಕೂಡ ಬಿಸಿ ಆಗೋಕ್ಕೆ ಇಟ್ಟಿದೆ. ಇವಾಗ ಬ್ಯಾಟರ್ ಎಲ್ಲ ರೆಡಿಯಾಗಿದೆ. ಇನ್ನು ಬಿಸಿಯಾಗಿರೋ ಎಣ್ಣೆಗೆ ಈ ಸೋಯಾಬೀನ್ನ ಹಾಕಬೇಕು. ಇನ್ನು ಬಿಸಿಯಾಗಿರೋ ಎಣ್ಣೆಗೆ ಅಂದರೆ ಕೈಯಲ್ಲಿ ಒಂದು ಸ್ವಲ್ಪ ತೊಗೊಂಡು ಒಂದೊಂದೇ ಹಾಕಬೇಕು. ಅದು ಹಾಕ್ಬೇಕಾದ್ರೆ ಹುಷಾರಾಗಿ ಹಾಕಿ. ನನಗೆ ಕೈ ಮೇಲೆ ಕೂಡ ಆರಿಬಿಡ್ತು, ಅದಕ್ಕೆ ನಾನು ವೀಡಿಯೋ ಸ್ಟಾಪ್ ಮಾಡಿದೆ, ಕಂಟಿನ್ಯೂ ಮಾಡಲಿಲ್ಲ. ಎಷ್ಟು ಮಾಡ್ಕೊಂಡಿದ್ನೋ ಅಷ್ಟೇ. ಸೊ ಈ ರೀತಿ ಒಂದೊಂದೇ ಹಾಕಬೇಕು. ಆಮೇಲೆ ಸ್ವಲ್ಪ ಗೋಲ್ಡನ್ ಕಲರ್ಗೆ ಚೇಂಜ್ ಆದಮೇಲೆ ಗೋಲ್ಡನ್ ಎಲ್ಲೋಗೆ ನೀವು ಅದನ್ನು ಸರ್ವ್ ಮಾಡ್ಕೋಬೋದು. ಸೊ ಸಖತ್ತಾಗಿ ಬಂದಿತ್ತು ಮಾತ್ರ ಈ ರೀತಿಯಾಗಿ. ಸೈಡ್ಗೆಲ್ಲ ಇದು ಚೆನ್ನಾಗಿರುತ್ತೆ. ಇನ್ನು ಇದೆಲ್ಲ ತಿಂದಾದಮೇಲೆ ನಾನು ಮನೆ ಕೆಲಸ ಇರುತ್ತಲ್ಲ, ಮನೆ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ಆ್ಯಂಡ್ ನೆಕ್ಸ್ಟ್ ಡೇ ನಮಗೆ ಯೋಗ ಡೇ ಇರುತ್ತಲ್ಲ. ಸೊ ಸ್ಕೂಲ್ ಡೇಸಲ್ಲೇ ಇದನ್ನೆಲ್ಲ ತಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಏನಕ್ಕಂದರೆ ಸಣ್ಣ ಇರೋರಿಗೆ ಒಂಥರ ಮಾಡಿಬಿಡ್ಬೋದು, ಎಲ್ಲನೂ ಅಷ್ಟೇ. ಬಟ್ ನಾವು ದಪ್ಪ ಇರೋರ್ಗೆ ಆ ರೀತಿ ಅಲ್ಲ, ಕಂಫರ್ಟ್ನೆಸ್ ಮುಖ್ಯ ಆಗುತ್ತೆ. ಆ್ಯಂಡ್ ಇದೇ ರಿಲೇಟೆಡ್ ವಿಡಿಯೋ ಇದೇ ರಿಲೇಟೆಡ್ ನಾನು ಮಾತಾಡಿದ್ದೀನಿ. ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇದೆಲ್ಲ ಆದಮೇಲೆ ಹೇರ್ಗೆ ನಾನು ಆಯಿಲ್ ಅಪ್ಲೈ ಮಾಡೋದೇ ಕಡಿಮೆ ಮಾಡಿಬಿಟ್ಟಿದ್ದೀನಿ. ಸೊ ಇನ್ನು ಹೇರ್ಗೆಲ್ಲ ಆಯಿಲ್ ಅಪ್ಲೈ ಮಾಡಿ ಕೂದಲನ್ನೆಲ್ಲ ಕಟ್ಟಿ, ಇನ್ನು ಸೋಫಾ ಕವರ್ಸು ಅದನ್ನೆಲ್ಲ ಮತ್ತು ಎಲ್ಲ ಅದನ್ನು ಒಂದೊಂದೇ ಎತ್ತಿ ಎಲ್ಲ ಕ್ಲೀನ್ ಮಾಡಿದೆ. ಸೊ ಇನ್ನು ನಾಳೆ ನಮಗೆ ಯೋಗ ಡೇ ಇರುತ್ತಲ್ಲ, ನನ್ನ ತಲೆಯಲ್ಲಿ ಅದೇ ಇತ್ತು. ಅವ್ರು ಹೇಳಿದ್ರು ವೈಟ್ ಡ್ರೆಸ್ ಹಾಕ್ಕೋಬರ್ಬೇಕಂತ. ಸೊ ನನ್ನ ಹತ್ರ ಇದ್ದಿದ್ದು ವೈಟ್ ಡ್ರೆಸ್ ಬಂದು ನಾನು 7th 8th ತೊಗೊಂಡಿದ್ದು 2 ಚೂಡಿದಾರ, ಒಂದು 7th ತೊಗೊಂಡಿದ್ದು, ಇನ್ನೊಂದು 8th ತೊಗೊಂಡಿದ್ದು. ಅದಾದಮೇಲೆ ನಾನು ತುಂಬ ವೆಯ್ಟ್ ಗೇನ್ ಆಗಿದ್ದೀನಿ. ಸೊ ಆಗಲೂ ಏನು ಕಡಿಮೆ ಇದ್ದೆ ಅಂತ ಅಲ್ಲ, ಆಗಲೂ ಇದ್ದೆ. ಅದಾದಮೇಲೆ ಈಗ ಇನ್ನೂ ಜಾಸ್ತಿ ಆಗಿಬಿಟ್ಟಿದ್ದೀನಿ. ನಾನು 10th 8 to 9 kgs ಗೇನ್ ಆಗಿಬಿಟ್ಟಿದ್ದೀನಿ. ವಿತಿನ್ 6 to 7 months ಅಂತ ಅಂದ್ಕೊಳ್ಳಿ, ಅದಕ್ಕಿಂತ ಜಾಸ್ತಿ ಇರೋಲ್ಲ. ಸೊ ಒಂದು 6 to 7 ಮಂತ್ಸಲ್ಲಿ 6 to 7 ಅಥವಾ ಅದಕ್ಕಿಂತ ಜಾಸ್ತಿ kg ದಪ್ಪ ಆಗಿಬಿಟ್ಟಿದ್ದೀನಿ ನಾನಂತೂ. ಕಸ ಎಲ್ಲ ಗುಡಿಸಾದ್ಮೇಲೆ ಮೇಲ್ಗಡೆ ಸ್ವಲ್ಪ ಬಟ್ಟೆಗಳಿತ್ತು. ಇನ್ನು ಮೊನ್ನೆ ಎಲ್ಲ ಮಳೆ ಬರೋ ಆಗೋಗಿತ್ತಲ್ಲ, ಅದಕ್ಕೆ ಮನೆ ಮುಂದೆನೂ ಸ್ವಲ್ಪ ಬಟ್ಟೆ ಒಣಗಾಕಿದ್ವಿ, ಮೇಲ್ಗಡೆ ಸ್ವಲ್ಪ ಒಣಗಾಕಿದ್ವಿ. ಅದು ಎತ್ಕೊಂಡು ಹೋಗೋಕ್ಕೆ ಬಂದೆ. ಆ್ಯಂಡ್ ನಾನು ನೆನ್ನೆ ವ್ಲಾಗಲ್ಲೇ ತೋರಿಸಿದ್ದೆ ಅಲ್ಲ, ಪಪ್ಪಾಯ ಹಣ್ಣಿತ್ತಂತ. ಇದು ಅದರದ್ದೇ ದಿನದ ಕಂಟಿನ್ಯೂ ವ್ಲಾಗು. ನಾನು ಅವಾಗ ತಿಂದಿರಲಿಲ್ಲ, ಯಾಕಂದರೆ ಮಧ್ಯಾಹ್ನ ನಾನು ಇದು ತಿಂದಿದ್ದೆ, ಮ್ಯಾಂಗೋ ತಿಂದಿದ್ದೆ. ಇವಾಗ ಅದನ್ನು ಕಟ್ ಮಾಡ್ಕೊಂಡು ತಿಂತಾಯಿದ್ದೆ. ಸೊ ಇನ್ನು ಡಿನ್ನರ್ ಬಂದು ಚಪಾತಿ ಮಾಡಿದ್ದೀನಿ. ಇದು ಬೆಂಡೆಕಾಯಿ ಪಲ್ಯ, ಅದಕ್ಕೆ ಸ್ಪ್ರೌಟ್ಸ್ ಅಂದರೆ ಮೊಳಕೆ ಕಟ್ಟಿ ಹೆಸರು ಕಾಳನ್ನ ಹಾಕಿ ಚಪಾತಿ ಕೂಡ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇತ್ತು. ಆ್ಯಂಡ್ ನಾನು ಕಾಲೇಜ್ಗೆ ಹೋಗೋದ್ರಿಂದ ನಾನು ಹೇರ್ಡು ಕೂಡ ಮೇಂಟೈನ್ ಮಾಡ್ತಾ ಇದ್ದೀನಿ. ಸೊ ಈ ಪಪ್ಪಾಯ ಎಲ್ಲ ತಿಂದಾದಮೇಲೆ ಸ್ವಲ್ಪ ಓದ್ಕೊಳ್ಳೋಣ ಅಂತ ಹೋದೆ. ಇದು ಥರ್ಸ್ಡೇ ವ್ಲಾಗು, ಸ್ಯಾಟರ್ಡೇ ಯೋಗ ಡೇ ಇದ್ದಿದ್ದು. ನೆಕ್ಸ್ಟು ಫ್ರೈಡೇ ವ್ಲಾಗ್ ಕೂಡ ಇದರಲ್ಲೇ ನಾನು ಮರ್ಜ್ ಮಾಡ್ತೀನಿ. ಗೈಸ್ ಈಗ ಟೈಮ್ ಬಂದು 6:53. ಈಗ ನಾನು ಓದಕ್ಕೆ ಬಂದಿದ್ದೀನಿ.
ಯಾಕಂದರೆ ಸ್ಯಾಟರ್ಡೆ ಬಂದು ನಮಗೆ ಫಿಸಿಕ್ಸ್ ಮತ್ತು ಮ್ಯಾಥ್ಸ್ ಎರಡು ಕೂಡ ಯು ಟಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆ್ಯಂಡ್ ಇವತ್ತು ಬಂದು ಥರ್ಸ್ಡೇ ಈವ್ನಿಂಗ್, ನಾಳೆ ಒಂದೇ ದಿನ ಟೈಮ್ ಇರೋದು, ಇಷ್ಟು ದಿನ ಓದಿಲ್ಲ. ಸೊ ಅದಕ್ಕೆ ಓದೋಣ ಅಂತ ಕೂತಿದ್ದೀನಿ. ಯಾಕಂದರೆ ನಾಳೆ ಅಂದರೆ ಅದು ಸುಮ್ಮನೆ ಟಫ್ ಆಗುತ್ತೆ. ಮ್ಯಾಥ್ಸ್ ಆದರೂ ಪರವಾಗಿಲ್ಲ, ಈಸಿ ಅಂತ ನನಗೆ ಅನಿಸುತ್ತೆ. ಬಟ್ ಅದು ಕೂಡ ಇನ್ನೂ ಏನು ಟಚ್ ಮಾಡಿಲ್ಲ. ಸೊ ಈಗಲೇ ಫಸ್ಟಿಂದ ಓದ್ಕೊಂಡು ಹೋಗಬೇಕು. ನೋಡೋಣ ಎಷ್ಟು ಮಾರ್ಕ್ಸ್ ಬರುತ್ತೆ ಏನು ಅಂತ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಇಲ್ಲಿವರೆಗೂ ಓದಬೇಕು ನಾನು. ಫಿಸಿಕ್ಸ್ ಜಾಸ್ತಿ ಓದಬೇಕು, ಯಾಕಂದರೆ ಸಮ್ಸ್ ಎಲ್ಲ ಇದೆ. ಮ್ಯಾಥ್ಸ್ ಸೆಟ್ಸು ಫಸ್ಟ್ ಚಾಪ್ಟರ್ ಅದು ಸ್ವಲ್ಪ ಈಸಿ ಇದೆ, ಅದಕ್ಕೋಸ್ಕರ ಈಸಿ ಇದ್ರೂ ಅದು ಕೂಡ ಪ್ರಾಕ್ಟೀಸ್ ಮಾಡಬೇಕು. ಸೊ 7ಇಂದ ಇದೆಲ್ಲ ಬೇರೆ ಚಾಪ್ಟರ್, ಫಸ್ಟ್ ಚಾಪ್ಟರ್ ಮಾತ್ರ ಕೊಡ್ತೀವಿ ಅಂತ ಹೇಳಿರೋದು. ಓದಬೇಕು, ಯಾವಾಗಲೂ ಓದ್ತಾ ಇರ್ತೀನಿ ಅಂತಲ್ಲ. ಸೊ ಇವತ್ತೇ ಯೂಟಿಗಂತ ಕುತ್ಕೊಂಡು ಓದ್ತಾ ಇರೋದು. ಆ್ಯಂಡ್ ಗೈಸ್, ನಾನು ಇಷ್ಟು ಯಾವತ್ತಿಂದ ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ ಕಂಟಿನ್ಯೂಸ್ ಆಗಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಸೊ ಗೈಸ್, ಇವತ್ತು June 20, ನಾಳೆ June 21. ನಮಗೆ ಸ್ಕೂಲಲ್ಲಿ ಇದ್ದಂಗೆಲ್ಲ ಇದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಅಂದರೆ ಯೋಗ ಡೇ, ಇಲ್ಲೂ ಕೂಡ ಯೋಗ ಡೇ ಮಾಡಿಸ್ತಿದ್ದಾರೆ. ಅದಕ್ಕೋಸ್ಕರ ಚೀಲ ಏನಿದೆ ಇದ್ರ ತುಂಬ ನನಗೆ ಆಗದೆ ಇರೋ ಡ್ರೆಸ್ಸೇ ಇರೋದು. ಬಟ್ ಚೆನ್ನಾಗಿದ್ದಾವೆ, ಸಣ್ಣ ಆದಮೇಲೆ ಹಾಕ್ಕೊಳ್ಳೋಣ ಅಂತ ಮಡಗಿದ್ದೀನಿ. ಯಾವಾಗ ಸಣ್ಣ ಆಗ್ತೀನೋ, ಯಾವಾಗ ಈ ಬಟ್ಟೆಗಳು ಹಾಕೋತೀನೋ ಗೊತ್ತಿಲ್ಲ. ಒಟ್ಟಿನಲ್ಲಿದ್ರು ತುಂಬ ಇರೋದೆಲ್ಲ ನನಗಾಗದೇ ಇರೋದು. ನಾನಿವಾಗ ಇದನ್ನು ಯಾಕಪ್ಪ ತೆಗ್ದಿದ್ದೀನಿ ಅಂದರೆ, ವೈಟ್ ಡ್ರೆಸ್ ಹಾಕ್ಕೊಂಬರಕ್ಕೆ ಹೇಳಿದ್ದಾರೆ. ವೈಟ್ ಡ್ರೆಸ್ ನಾನು ಇದರಲ್ಲಿ ಎತ್ತಿಟ್ಟಿದ್ದೀನಿ, ಅದು ಕೂಡ ಆಗಲ್ಲ. ಸ್ಟಿಚ್ ಏನಾದ್ರು ಬಿಚ್ಚಬೇಕು, ಏನೋ ಒಂದು ಮಾಡಬೇಕು. ಇಷ್ಟೆಲ್ಲ ಡ್ರೆಸ್ ಇದ್ರೂ ಸಣ್ಣ ಇರೋರ್ಗೆ ಹಂಗಲ್ಲ, ಯಾವುದೋ ಒಂದು ಡ್ರೆಸ್ ಹಾಕ್ಕೊಂಡು ಹೋಗ್ಬಿಡ್ಬೋದು. ಬಟ್ ದಪ್ಪ ಇರೋರಿಗೆ ಒಂದು ಸಲ ತನ್ನಿ ಡ್ರೆಸ್ ನೆಕ್ಸ್ಟ್ ಸಲಿಗೆ ಆಗಲ್ಲ, ಹಂಗಾಗ್ಬಿಡುತ್ತೆ. ಸೊ ಬನ್ನಿ ವೈಟ್ ಡ್ರೆಸ್ ಹುಡ್ಕೋಣ. ನೋಡಿ ಗೈಸ್, ಇದೆಲ್ಲ ಎಷ್ಟು ಚೆನ್ನಾಗಿರೋ ಕುರ್ತಾಗಳು ಗೊತ್ತಾ. ಬಟ್ ಏನೋ ಒಂದು 2 ಟೈಮ್ಸ್ ಹಾಕಿರ್ಬೋದು ಅಷ್ಟೇ. ಚೆನ್ನಾಗಿದೆ, ಒಂದು 2 ಟೈಮ್. ಇದೆಲ್ಲ ಗ್ರ್ಯಾಂಡ್ ಡ್ರೆಸ್ಸಸ್ಸು, ಜಾಗ ಇಲ್ಲದೆ ಇಲ್ಲಿ ಮಾಡಿದ್ದೀನಿ. ಇದಂತೂ ಒಂದೇ ಒಂದು ಸಲ ಹಾಕಿರೋದು ನಾನು ನಿಜವಾಗ್ಲೂ. ಇದನ್ನು ನಾನು ಒಂದು ಸಲನೂ ಹಾಕಿಲ್ಲ. ಇದು ಟ್ಯಾಗ್ ಕೂಡ ಬಿಚ್ಚಿಲ್ಲ ನಾನು. ಸೊ ಇಷ್ಟೆಲ್ಲ ಬಟ್ಟೆಗಳು ದಪ್ಪ ಇರೋರು ಕಷ್ಟ, ದಟ್ಸ್ ನಾಟ್ ಈಸಿ. ಈ ಡ್ರೆಸ್ ಅಂತೂ ಒಂದು 2-3 ಸಲ ಅಷ್ಟೇ ಹಾಕಿರೋದು, ಎಷ್ಟು ಚೆನ್ನಾಗಿದೆ. ಹಾಗಲ್ಲ, ಇದೆಲ್ಲ ನನ್ನ ಚೈಲ್ಡ್ಹುಡ್ದಂತ ಮಡಿಕೊಂಡಿರೋದಷ್ಟೇ. ಇದಂತೂ ನನ್ನ ಟ್ಯಾಗೇ ಬಿಚ್ಚಿಲ್ಲ.
ಸೊ ಈಗ ಇಷ್ಟೆಲ್ಲ ತೆಗ್ದಿದ್ದು ಇವೆರಡು ಡ್ರೆಸ್ಗೋಸ್ಕರ. ವೈಟ್ ಡ್ರೆಸ್ಸು ಇವೆರಡರಲ್ಲಿ ಯಾವುದಾಗುತ್ತೆ ನೋಡಬೇಕು. ಇವೆರಡು ಆಗಲ್ಲ, ಆದರೂ ಸ್ಟಿಚ್ ಬಿಚ್ಚಕ್ಕಾಗುತ್ತಾ ಅಂತ ನೋಡಬೇಕು. ಇಲ್ಲ ಅಂದ್ರೂ ಇದೇ ಹಾಕ್ಕೊಂಡು ಹೋಗಬೇಕು. ನೋಡೋಣ. ನೋಡಿ ಗಾಯ್ಸ್, ಇಷ್ಟು ಬಟ್ಟೆಗಳು. ಓಕೆ ಗಾಯ್ಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಯೋಗ ಡೇಗೆ ಯಾವ ಡ್ರೆಸ್ ಹಾಕ್ಕೊಂಡು ಹೋದೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೋತೀನಿ. ವಿಡಿಯೋ ತುಂಬ ಲೆಂತಿ ಆಗ್ತಾ ಇದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ನಮ್ಮ ಚಾನಲ್ನ ಹೀಗೆ ನೋಡ್ತಾ ಇರಿ, ನನ್ನ ವೀಡಿಯೋಸ್ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ಮೀಟ್ ಯು ಅಪ್ ಇನ್ ದ ನೆಕ್ಸ್ಟ್ ವೀಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಬಾಯ್.